ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಭಾಷ್ ವಣ್ಣ ಮಂಡ್ಯ ಯೂಟ್ಯೂಬ್ ಚಾನಲ್. SLC ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೋಗ್ತಾ ಇದ್ದೇವೆ ನೋಡಿ. ಎಲ್ಲರೂ ಬಂದಾಯ್ತು. ಹೇಳ್ದಂಗೆ 13 ವರ್ಷದ ಆದಮೇಲೆ ಪ್ರತಿಯೊಬ್ಬರು ಸೇರಿದ್ದೀವಿ. ಆ್ಯಕ್ಚುಲಿ ಏನಂತಂದರೆ ನಾವು ಇದ್ದಿದ್ದು ಕ್ಲಾಸಲ್ಲಿ 52 ಜನ ಸಮಥಿಂಗು, ಇಲ್ಲಿ ಬಂದಿರೋದು 12 ಜನ. ಬಟ್ ಖುಷಿ ಇದೆ. ನೋಡೋಣ ಎಲ್ಲರೂ ಏನಂತಾರೆ. ಎಲ್ಲರೂ ರೆಡಿ ಇದ್ದೀರಾ ಟ್ರಿಪ್ಗೆ? ಈಗ ಒಬ್ಬೊಬ್ಬರನ್ನೇ ಪರಿಚಯ ಮಾಡಿಸ್ತೀನಿ. ಅವರು ಏನು ಎಕ್ಸ್ಪ್ರೆಸ್ ಮಾಡ್ತಾರೆ ಈ ಖುಷಿಗೆ. 13 ವರ್ಷ ಆದ್ಮೇಲೆ ಸೇರಿದ್ದೀವಿ. ನೋಡೋಣ. ಮೊದಲನೇದಾಗಿ ಎಲ್ಲರೂ ಆಲ್ಮೋಸ್ಟ್ 5 ವರ್ಷ 3 ವರ್ಷ ಬಿಟ್ಟು 4 ವರ್ಷ 5 ವರ್ಷ ಎಲ್ಲ ಸೇರ್ತಾರೆ. ನಾವು 13 ವರ್ಷ ಲಾಂಗ್ ಟೈಮ್. ಓಕೆ, ಸೂಪರ್ ಆಗಿದೆ. ನೋಡೋಣ, ಲಾಸ್ಟ್ ಇನ್ನೊಂದ್ಸತಿ ಹೇಳ್ತೀನಿ. ಓಕೆ. ಪವನ್ ಸರ್, ತುಂಬಾ ಇಷ್ಟ ಆಯ್ತು. ಜೋರ ಮಾತಾಡ್ಬೇಕು. ತುಂಬಾ ದಿನ ಆದ್ಮೇಲೆ ಎಲ್ಲರೂ ಸಿಕ್ಕಿದ್ದಾರೆ. ಓಕೆ, ತುಂಬಾ ಹ್ಯಾಪಿ ಆಗ್ತೈತೆ. ನೋಡೋಣ. ಓಕೆ ಸರ್. ಮನು ಸರ್, ಜೋರ ಮಾತಾಡ್ಬೇಕು. ತುಂಬಾ ಟ್ರಿಪ್ಗಳು ಮಾಡಿದೀವಿ. ಓಕೆ, ಇಷ್ಟು ವರ್ಷ 2025ರಲ್ಲಿ ತುಂಬಾ ಪ್ಲೇಸ್ಗಳು ನೋಡ್ದ, ತುಂಬಾ ಟ್ರಿಪ್ ಪ್ಲಾನ್ ಮಾಡ್ದ. ಆದ್ರೆ ಈ ಟ್ರಿಪ್ ತುಂಬಾ ಮಜಾ ಕೊಡ್ತಾ ಇದೆ. 13 ವರ್ಷ ತುಂಬಾ ಖುಷಿ ಆಯ್ತೈತೆ. ಓಕೆ. ನೆಕ್ಸ್ಟ್ ಸಿದ್ಧನಾ. 13 ವರ್ಷಕ್ಕೆ ಈಗಲೇ ಹೋಯ್ತಾ ಇರೋದು ಟ್ರಿಪ್ಗೆ. 3 ವರ್ಷ ಆದ್ಮೇಲೆ ಹೋಗ್ತಾ ಇರೋದಕ್ಕೆ ತುಂಬಾ ಖುಷಿ ಆಗಿದೆ. ಕಾಟತ್ತ ಹೆಂಗ್ ತಡಿದು ಅಂತ ಗೊತ್ತಾಗ್ತಾ ಇಲ್ಲ. ಓಕೆ. ಸಾನಾ, ಫೋನಲ್ಲಿ ಅಷ್ಟೆಲ್ಲ ಮಾತಾಡ್ತೀಯಲ್ಲ, ಮಾತಾಡೋ. ಓಕೆ ಸಾಕು. ಸಂಪ್ರೀತ, ಈಗ ಬಂದವೆ. ಖುಷಿಗೆ ಪೂರ್ಣಿಮಾ ಅಳ್ತಾ ಇದ್ದಾಳೆ. ಹೇಳಕ್ ಆಗ್ತಾ ಇಲ್ಲ ಆ ಒಂದು ಖುಷಿನ. ಪ್ರತಿಮಾ ಏನ್ ಅನ್ಸ್ತಾ ಇದೆ? ಪ್ರತಿಮಾ ಹೇಳು. ಫುಲ್ ಖುಷಿ ಆಗ್ತಿದೆ. ಓಕೆ. ಎಷ್ಟು 13 ಇಯರ್ಸ್ ಆಯ್ತು ಮೀಟ್ ಆಗಿ ಎಲ್ರು. ಇವಾಗ ಮೀಟ್ ಆಗ್ತಿರೋದಕ್ಕೆ ಒಂಥರ ಎಕ್ಸೈಟ್ಮೆಂಟ್, ಫುಲ್ ಖುಷಿ. ಹೇಳ್ಕೊಳಕ್ ಆಗ್ತಾ ಇಲ್ಲ ಅದನ್ನ ಅಷ್ಟೇ. ಓಕೆ. ನನಗಂತೂ ತುಂಬ ಖುಷಿ ಇದೆ. ಆ್ಯಕ್ಚುಲಿ ಇದು ಒಂಥರ ನ್ಯೂ ಇಯರ್ ಪ್ಲ್ಯಾನು. 2026 ಎಲ್ಲರ ಲೈಫಲ್ಲೂ ಒಂದು ಒಳ್ಳೆ ಖುಷಿನ ತಂದ್ಕೊಡ್ಲಿ. ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ಇಯರ್ ಹೇಳ್ಬಿಡ್ಮ ಎಲ್ಲರಿಗೂ. ರೆಡಿ? 1 2 3 ಸ್ಟಾರ್ಟ್. ಹ್ಯಾಪಿ ನ್ಯೂ ಇಯರ್. ಬರ್ದೇ ಇದ್ದವರು ಖಂಡಿತ ಅಮೂಲ್ಯವಾದ ಕ್ಷಣಗಳನ್ನ ಕಳ್ಕೊಂಡಿರ್ತೀರ ಅಂತ ಹೇಳ್ತೀನಿ. ನೆಕ್ಸ್ಟ್ ಎಂಜಾಯ್ ಮಾಡ್ತಾ ಇರ್ತೀವಿ. ನೋಡೋಣ, ಮತ್ತೆ ವಿಡಿಯೋ ಮಾಡ್ತೀನಿ. ತಿಂಡಿಯ ಸಮಯ. ತಿಂಡಿಗೆ ಹಾಕಿದ್ದೀವಿ. ತಿಂಡಿ ಏನಪ್ಪ ಅಂತಂದರೆ ಹೆಂಗೈತೆ ಪುಳಿಯೋಗರೆ? ನಿಶಾಂತ್ ನಮ್ಗೆ ತಿನ್ಬೋದಾ? ನಾನೇ ಗ್ಯಾರಂಟಿ, ನಾನೇ ತಿಂತಾ ಇರೋದು. ನಾನು ಒಳ್ಳೆ ಶೆಫ್ ಕೊಣೋ. ನನಗೆ ಎಲ್ಲ ತಿಂಡಿ ತಿಂತಿದ್ದಾರೆ. ಸೂಪರ್. ಇವಳು ಏನಂದ್ರೆ 5 ನಿಮಿಷ ಮಾತಾಡ್ಸಿದ್ರೆ 4 ನಿಮಿಷ ನಗ್ತಾಳೆ, ಅರ್ಧ ನಿಮಿಷ ಮಾತಾಡ್ತಾಳೆ. ಅದೇ ಸ್ಪೆಷಲ್, ಸಹನ ಸ್ಪೆಷಲ್ ಅದು. ಇಲ್ಲಿ ಇವಳು ಸ್ಕೂಲಲ್ಲಿ ಜಾಸ್ತಿ ನಗ್ತಿದ್ಲು, ನಾಗಮಣಿ ಪಾಪ. ಇದೇ ಗ್ರೂಪು. ನಮ್ಮ ಜೊತೆ ಇವರು ಅದೃಷ್ಟ ಮಾಡಾರೆ ನೋಡಿ. ಇವರು ಬಂದ್ಬಿಟ್ಟವ್ರೆ. ನಾವೇ 13 ವರ್ಷ ಆದ್ಮೇಲೆ ಹೋಗಿವಿ, ಇವರು ಮೊದಲನೇ ವರ್ಷಕ್ಕೆ ಬಂದ್ಬಿಟ್ಟವ್ರೆ. ನೋಡ, ಇವನು ಟ್ರಿಪ್ ಮಾಡ್ತಾವನೆ ಅಂದ್ರೆ ತಿಂಡಿ ತಿಂದಾಯ್ತು. ಸ್ವಲ್ಪನಾದ್ರೂ ಇದ್ರೆ ನೆಕ್ಸ್ಟ್ ಟ್ರಿಪ್ ಮಾಡಿದಾಗ ಕಂಟಿನ್ಯೂ ಮಾಡ್ರಿ ಅವ್ರ ಜೊತೆಗೆ. ಬ್ಯಾಕ್ ವಾಟರ್ಗೆ ಬಂದಾಯ್ತು. ಹಂಗೆ ನೋಡಿ, ನಾನು ಏನು ಮಾಡೋದಿಲ್ಲ, ಎಷ್ಟೊತ್ತು ಕಳೆ ಅಂತ. ಹಂಗೆ ನೋಡಿ
ರಾಘು ಇಲ್ಲಿಂದ ಮೈಸೂರಿಂದ ಬಂದು ಡೈರೆಕ್ಟಾಗಿ ಜಾಯ್ನ್ ಆಗಿದ್ದಾನೆ. ಇಯರ್ಸ್ ಫಸ್ಟ್ ಟೈಮ್ ಟ್ರಿಪ್ ಬಂದಿದ್ದೀವಿ. ಔಟಿಂಗ್ ಪ್ಲಾನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಳೆ ನೆನಪುಗಳೆಲ್ಲ ಮತ್ತೆ ವಾಪಸ್ ಬಂದಂಗೆ ಆಗುತ್ತೆ. ಈ ಲೈಫ್ ಎಂಜಾಯ್ ಮಾಡೋಣ. ಮತ್ತೆ ನಾವು ಚೈಲ್ಡ್ಹುಡ್ ಲೈಫ್ ಬಂದಂಗೆ ಆಗುತ್ತೆ. ಎಲ್ಲ ಸಿಕ್ಕಿರ್ತೀವಿ, ಎಲ್ಲ ಫ್ರೆಂಡ್ಸ್ ಇರ್ತೀವಿ, ಅವ್ರದ್ದು ನಮ್ಮದು ಎಲ್ಲ ಕಮ್ಯುನಿಕೇಷನ್ ಮಾಡ್ಬೋದು. ಒಂಥರ ಚೆನ್ನಾಗಿರುತ್ತೆ. ಲೈಫ್ ಟೈಮ್ ಮೆಮೊರಿ ಥರ. ಒಳಗಡೆ ವಿಡಿಯೋಸು ಫೋಟೋಸು ತೆಗಿಯೋಂಗಿಲ್ಲ, ಇಲ್ಲ ಅಂದರೆ ಅರ್ಧ ದೇವಸ್ಥಾನನೇ ತೋರಿಸ್ಬಿಡ್ತಿದ್ದೀನಿ ನಿಮಗೆ. ಹಂಗಾಗಿ ಸ್ವಲ್ಪ ಕ್ಯಾಮ್ರಾ ತಗೊಬಂದಾನೆ. ಕ್ಯಾಮ್ರಾನು ಯೂಸ್ ಆಯ್ತಾ ಇಲ್ಲ. ಕ್ಯಾಮ್ರಲ್ಲಿ ತೆಗೆದ್ವಿ, ಬಟ್ ಕ್ಯಾಮ್ರಲ್ಲಿ ತೆಗಿಬಿಡಿ ಅಂದರು. ಅಲೋ ಮಾಡ್ತಾ ಇಲ್ಲ. ಹಂಗಾಗಿ ಇರ್ಲಿ ಅಂತ ಹೇಳ್ಬಿಟ್ಟು ಹಾಂ ಏನಂದ್ರೆ ಪ್ರತಿಯೊಬ್ರು ಮನೆಯಿಂದ ಏನೇನೋ ಒಂದು ಸ್ಪೆಷಲ್ ಆಗಿ ಮಾಡ್ಕೊಂಬಂದವ್ರೆ. ಈಗ ನನ್ನ ಫೇವ್ರೇಟ್ ರವೆ ಉಂಡೆ ತೆಗಿತಿದ್ದಾರೆ. ರವೆ ಉಂಡೆ ಸ್ಪಾನ್ಸರ್ ಅಮೃತ್ ಅವರು. ನೆಕ್ಸ್ಟ್ ಇನ್ನೇನು ಐಟಮ್ ತಂದಿದ್ದೀರಾ? ಮದ್ದೂರ್ ವಡೆ ಬಂದು ಪ್ರತಿಮಾ ಅವರು. ಪ್ರತಿಮಾ ಇವರೇ. ಚಕ್ಲಿ ಬಂದು ಸಂಪ್ರೀತ. ಚಟ್ಪಟ್ ಡುಡುಮ ಸಹನಾ ಅವರು. ನಾನು ಹೇಳಿದ್ದೆ ಅಮೃತಂಗೆ ನಂಗೆ ರವೆ ಉಂಡೆ ಸಖತ್ ಇಷ್ಟ ಅಂತ. ಸಹನ ಹಿಡಿಯೋ 2 ರವೆ ಉಂಡೆ ಯಾವತ್ತೂ ತಿಂದಿಲ್ಲ ಈ ಥರ. ಏನ್ರು ಲಡ್ಡು ಬಂದು ಬಾಯಿ ಬಿತ್ತ. ತುಂಬಾ ಚೀಚಿಯಾಗಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದಾಳೆ. ನಾನು ಹೇಳಿದ್ದೆ ತುಪ್ಪದಲ್ಲೇ ಹಾಕಿದ್ರೆ ನಾನು ಕರಿಬೇಕು ಅಂತ ಹೋಗಿದೆ. ನಂಗೆ ರವೆ ಉಂಡೆ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ 3 ತೊಗೊಂಡಿದ್ದೀನಿ. ಬೆಳಗ್ಗೆ ಕಣ್ಣು ಬಿಟ್ರೆ ನೋಡಿದ್ರಲ್ಲ, ಒಂದು ಪ್ಲೇಸಿನ ಇನ್ನೊಂದು ಪ್ಲೇಸಿಗೆ ಬರೋಷ್ಟೊಳಗಡೆ ಟಿಟಿನ ಎಲ್ಲಾಡ್ಸಿ ಹಾಕ್ಬಿಟ್ರು. ಇವಾಗ ಬಂದಿದ್ದೀವಿ ಎಡಮುರಿ ಮತ್ತು ಬಲ್ಮುರಿಗೆ. ಮಸ್ತಾಗಿದೆ ಪ್ಲೇಸು, ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ನೀರೇ ಇಲ್ಲ ಇಲ್ಲಿ. ಬಂದಿದ್ದೀವಿ, ನೀರಿದ್ದಿದ್ರೆ ಮಸ್ತಾಗಿರೋದು. ಮಾತ್ರ ಈ ಜಾಗದಲ್ಲಿ ನೀರಿದ್ದಿದ್ರೆ ಸಕ್ಕತ್ತಾಗಿರ್ತಿತ್ತು. ಮಿಸ್ ಆಗಿದೆ, ನೀರಿಲ್ಲ ಇಲ್ಲಿ. ಹಾವು ಬೇಟೆ ಆಡ್ತಾ ಇದೆ ಇಲ್ಲಿ, ಹಿಡಿತು ಫಿಶ್ನ. ಈ ರೇಂಜ್ಗೆ ಅಟ್ಯಾಕ್ ಮಾಡಿ ಬೇಟೆ ಕಣ್ಮುಂದೆ ಬೇಟೆ ಆಡಿರೋದಿಲ್ಲಿ. ಆಗ ಈ ಜೋಡಿಯಾಗಿ ರೆಡಿ ಆಗಿದ್ದೀವಿ. ಮಸ್ತಾಗಿ ಎಂಜಾಯ್ ಮಾಡ್ತಾವ್ರೆ ಎದ್ದು ಬಿದ್ದು. ಖಂಡಿತವಾಗ್ಲೂ ಇದನ್ನ ಇರೋವರೆಗೂ ನೆನ್ಪಿಟ್ಕೋತಾರೆ. ಸಕ್ಕತ್ ಮಜಾ ಕೊಡ್ತಾ ಇದೆ ಮಾತ್ರ. ವಿಡಿಯೋ ಮಾಡಕ್ ಆಗ್ತಾ ಇಲ್ಲ, ಈ ಜೋಡಿತಾ ಇರೋದ್ರಿಂದ. ಮತ್ತೆ ಬರ್ತೀನಿ ವಿಡಿಯೋಗೆ. ಮಹೇಂದ್ರ ಬಾಹುಬಲಿ. ನಮ್ಮ ಸಹನ ಎಲ್ಲೋದ್ರೂ ಮುಳುಗಲ್ಲ, ಅಷ್ಟೇ ಇಟ್ಟವಳೆ. ತುಂಬ ಟ್ರಿಪ್ಗಳು ನಮ್ಮ ನೆನಪಿನ ಲಿಸ್ಟಲ್ಲಿ ಇರುತ್ತೆ. ಅದ್ರ ಜೊತೆಗೆ ಈ ಟ್ರಿಪ್ಪು ಮಸ್ತಾಗಿರುತ್ತೆ. ಪವನ್ ಸರ್ ಏನು ಹೇಳ್ತೀರಾ? ತುಂಬ ಚೆನ್ನಾಗಿತ್ತು, ಸ್ನಾನ ಎಲ್ಲ ಆಯಿತು. ನೆಕ್ಸ್ಟ್ ಮುಂದೆ ಪ್ಲಾನ್ ಏನು ನಿಮ್ಗೆ ಹೇಳ್ತೀನಿ. 1 kg ತಂದಿ ಸರ್. ಇವಾಗ ಬಂದಿದ್ದೀವಿ, ಸ್ನಾನ ಮಾಡ್ಕೊಂಡು ಎಲ್ಲರೂ ಭಟ್ರು ರೆಡಿ ಆಯ್ತಿದಾರೆ. ಎಡ್ ಕುಕ್ ಇವರೇನೆ ನಮಗೆ ಸದ್ಯಕ್ಕೆ. ಇವ್ರ ಮೇಲೆ ಎಲ್ಲ ಭಾರ ಬಿಟ್ಟು ನಂಬಿಕೆಯಿಂದ
ಬಿರಿಯಾನಿ ಚಾಪ್ಸ್ ಮಾಡಕ್ ಹೇಳಿದೀವಿ. ಇದೇನಪ್ಪ ತಿನ್ಮೇಲೆ ಬದುಕುದ್ರಿ ಅಂತ ನೋಡಮ್ಮ. ಅಷ್ಟೊಂದೇನು ಕೆಟ್ಟಾಗಿ ಮಾಡಲ್ಲ. ಇವ್ರು ಮಾಡಿದೊಳಗೆ ಇವರೇ ತಿನ್ಕ ಬದುಕವ್ರೆ ಅಂದ್ರೆ ನಾವು ಬದುಕಲ್ವಾ ಏನ್ ಸೃಜನ? ಬಿರಿಯಾನಿ ರೆಡಿ ಆಗ್ತಾ ಇದೆ. ಚಾಪ್ಸ್ ಒಂದು ಮಾಡಬೇಕು. ಮೇನ್ ಚೆಫ್ ಇವಳೇನೆ. ಈಗ ಸಹನ್ ಅವ್ರ ಕಡೆಯಿಂದ ಬ್ಯಾಂಗಲ್ ಬಂಗಾರಿಗೆ ನೃತ್ಯ ಪ್ರದರ್ಶನ. ಎಲ್ಲ ಕೆಲ್ಸಗಳನ್ನ ಮುಗಿಸಿ ಇವಾಗ ಊಟಕ್ಕೆ ಕೂತಿರೋದು. ಈಗ ಬಿರಿಯಾನಿ ಬಿಸಿ ಬಿಸಿ ಬಿರಿಯಾನಿ ತಟ್ಟೆಗೆ ಬೀಳ್ತೈತೆ. ಊಟ ಮುಗಿಸಿ ಹೊರಟಿದೀವಿ. ಪಕ್ಷಿಧಾಮಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀವಿ. ನೋಡೋಣ, ಟ್ರೈ ಮಾಡ್ತೀವಿ. ಸಂಜೆ ಆಗ್ಬಿಡುತ್ತೆ ಅನ್ಸುತ್ತೆ, ಆಲ್ರೆಡಿ 4 ಗಂಟೆ. ಆಕ್ಚುಲಿ ಅಲ್ಲಿ ಗಾಡಿ ನಿಲ್ಸಿದ ಪೂರ್ಣಿಮಾ ಹತ್ತಿರ ಬಿಟ್ಬಿಟ್ಟು ಬಂದ್ಬಿಟ್ಟಿದೀವಿ. ರಿಟರ್ನ್ ಹೋಗ್ತಾ ಇದೀವಿ. ಅವಳು ಏನ್ ಮಾಡ್ತಾಳೆ ಗೊತ್ತಿಲ್ಲ. ಫುಲ್ ಭಯ ಬಿದ್ದುಬಿಟ್ಟಿರ್ತಾಳೆ ಗ್ಯಾರಂಟಿ. ಆಲ್ಮೋಸ್ಟ್ 1 ಕಿಲೋಮೀಟರ್ ಮೇಲೆ ಬಂದ್ಬಿಟ್ಟಿದ್ದು. ತೋರಿಸಿ ನೋಡಿ ಅವಳ ರಿಯಾಕ್ಷನ್ ಹೆಂಗಿತ್ತು. ಚಮಕ್ ಅಳ್ತಾವಳೆ ಅವಳ. ಆಗ್ಲೇ ಬಿಟ್ಬಿಟ್ಟು ಹೊಂಟೋಗವ್ರೆ ಅಂತ. ಪೂರ್ಣಿಮಾ ಬಿಟ್ಬಿಟ್ಟು 2 ಕಿಲೋಮೀಟರ್ ಹೊಂಟೋಗಿದ್ದ. ಆಮೇಲೆ ನೆನ್ಸ್ಕೊತವ್ರೆ ಬಿಟ್ಬಿಟ್ಟು ಹೊಂಟ. ಲಾಸ್ಟ್ ಪ್ಲೇಸು ರಂಗನತಿಟ್ಟು ಪಕ್ಷಿಧಾಮಕ್ಕೆ ಬಂದಿದ್ದೀವಿ. ಟೈಮ್ ಆಗೋಗಿ ಎಲ್ಲರೂ ಓಡ್ತಾ ಇದ್ದಾರೆ ನೋಡಿ. ಇಲ್ಲಿ ಎಲ್ಲರೂ ಓಡ್ ಬರ್ತಾರೆ. ಬನ್ನಿ ಒಳಗಡೆ ತೋರಿಸ್ತೀನಿ ಹೆಂಗಿರುತ್ತೆ. ನೀವೆಲ್ಲ ನೋಡಿರ್ತೀರಾ. ಇರಲಿ ಒನ್ ವ್ಯೂ. ನೆನೆಂದಣ ಒಂದು ವಾರದ ಡ್ರೆಸ್ ಕೈ ನೀರು ಬೇರೆ ಕಮ್ಮಿ ಆಗ್ಬಿಟ್ಟದೆ. ಫಸ್ಟ್ ಟೈಮ್ ಇಲ್ಲಿ ಬೋಟಿಂಗ್ ಮಾಡ್ತಾ ಇರೋದು. ಯಾವಾಗಲೂ ಬಂದಿದ್ದೆ ಬಟ್ ಬೋಟಿಂಗ್ ಮಾಡಿರಲಿಲ್ಲ. ಮೊಸಳೆಗಳು ಕಾಣುತ್ತಂತೆ, ನಿಮಗೂ ತೋರಿಸ್ತೀನಿ, ನಾನು ನೋಡ್ತೀನಿ. ಮೊಸಳೆಲ್ಲ ನೋಡಕ್ ರೆಡಿ ಇದ್ದೀರಾ ಮೇಡಮ್? ಸಮ್ಮರ್ ಸೀಸನ್ ಬರ್ತವೆ, ರೈನಿಂಗ್ ಸೀಸನ್ ಔಟ್ ಆಗುತ್ತೆ. ಇದು ಪೆಲಿಕನ್ ಬರ್ಡ್ ಅಣ್ಣ ನೋಡಿ ಅಣ್ಣ. ಇಲ್ಲ ಕೊಕ್ಕಡಲ್ಲಿ ಇದೆ ಅಣ್ಣ, ಇಲ್ಲಿ ನೀರಲ್ಲಿ ಇದೆ ಅಣ್ಣ. ಹಾಂ, ಓಕೆ. ಇವೆಲ್ಲ ಪೆಲಿಕನ್ ಬರ್ಡ್ ಅಣ್ಣ. ಸ್ಪಾಟ್ ಬಿಲ್ ಪೆಲಿಕನ್ ಅಂತ ರಷ್ಯನ್ ಬರ್ಡ್ ಇದು. ಇಲ್ಲಿ ಎಷ್ಟು ಜಾತಿಯ ಪಕ್ಷಿಗಳಿದಾವೆ ಅಂತ ಇಲ್ಲಿ ಅಂದಾಜು? ಅಣ್ಣ ಒಂದು 9 ಥರ ಇದೆ ಅಣ್ಣ. ಓಕೆ, ಬರ್ತವೆ. ಇನ್ನು ಹತ್ತಿನ ಆದ್ರೆ ಅಣ್ಣ ಎಲ್ಲ ಬರ್ತವೆ. ಮೊಸಳೆ ಎಲ್ಲ ಕೈ ಮುಕ್ಕಳಿ. ಕೈ ಮುಗಿತಾವ್ರು ಇವಾಗ ಮೊಸಳೆ ನೋಡ್ತಾ ಇರೋದು ಇಲ್ಲಿ. ಕೈ ಮುಗಿತಾಳ. ಆಕ್ಚುಲಿ ಇಷ್ಟೊತ್ತಲ್ಲಿ ಎಲ್ಲ ಪಕ್ಷಿಗಳು ಬಂದು ಕೂತಿರ್ತಾವಲ್ಲ. ಎಲ್ಲ ಔಟ್ ಆಫ್ ಫುಡ್ ಹೋಗಿರ್ತಾನೆ. 8:30 ಹೋಯ್ತು ಮಾರ್ನಿಂಗ್. ಓಕೆ, ಈಗ 5:30 ಕರೆಕ್ಟಾಗಿ ಬರ್ತಾವಣ್ಣ. ಹಾಂ. ಅಂದರೆ ನಾವು ಕರೆಕ್ಟ್ ಟೈಮಿಗೆ ಬಂದಿವಿ. ಹತ್ಬೇಕಲ್ಲ, ನೀವೇ ಎತ್ತದಲ್ಲ. ಲೋ ಎಲ್ಲರೂ ಸೂಪರ್ ಆಕ್ಟಿವಿಟೀಸ್ ಮಾಡ್ತಾ ಇದಾರೆ. ಈಗ ನಾನೊಂದು ಆಟ ಆಡಬೇಕು. ಎಲ್ಲರಿಗೂ ಹೊಸ ವರ್ಷದ ನಿಶಾಂತ್, ಹೆಂಗಿತ್ತು ಒನ್ ಡೇ ಟ್ರಿಪ್? ವಂಡರ್ಫುಲ್. ಮರೆಯಕ್ಕಾಗಲ್ಲ. ನೋಡೋಣ ನೆಕ್ಸ್ಟ್ ಮತ್ತೆ ಇನ್ನು ಯಾವಾಗ ಸಿಗ್ತೀವಿ ಅಂತ. ಚೆನ್ನಾಗಿತ್ತು, ಖುಷಿ ಆಯ್ತು. ಎಲ್ಲರೂ ಸಿಕ್ಕಿ ಎಲ್ಲರೂ ಮೀಟ್ ಮಾಡಿ ನೋಡೋಣ ಯಾವಾಗ ಸಿಗ್ತೀವಿ ಮತ್ತೆ ಅಂತ. ಓಕೆ ಮನ ಆಗಿತ್ತು. ಓಕೆ, ಸೂಪರ್ ಫೈನ್ ಫ್ಯಾಂಟಾಸ್ಟಿಕ್. ಪೂರ್ಣಿಮಾ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಮತ್ತೆ ಯಾವಾಗ ನೋಡ್ಬೋದು ಬೇರೆ ಮೈದಲ್ಲಿ ಆಗೋ. ತುಂಬ ಖುಷಿ ಆಯಿತು. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟು ಇದೇ ಥರ ಪ್ಲಾನ್ ಮಾಡ್ತಾ ಇದ್ವಿ. ಅಮೃತ ಸಖತ್ತಾಗಿ ಎಂಜಾಯ್ ಮಾಡಿದ್ವು. ಅದೇ ಬರಬೇಕು ಅಂತ ಯಾವಾಗ ಬರ್ತೀವೋ ಗೊತ್ತಿಲ್ಲ. ಓಕೆ, ಬಾನ್ ಸರ್. ಎಲ್ಲ ಥರ ಟ್ರಿಪ್ ಮಾಡಾಯಿತು. ಇದೊಂದು ಟ್ರಿಪ್
ಬಾಕಿ ಕಂಪ್ಲೀಟ್ ಆಯಿತು. ಬ್ಯಾಟ್ರಿ ನೋಡೋಣ. ನೆಕ್ಸ್ಟ್ ಇಯರ್ ಆದ್ರೂ ನಮ್ಮ ಮಗ ದೊಡ್ಡವನಾದ್ಮೇಲೆ ಮತ್ತೆ ಇನ್ನೊಂದ್ಸಲ ರಜಾನ್ ತುಂಬಾ ಇಷ್ಟ ಆಯ್ತು. ಮತ್ತೆ ಸಿಗೋಣ ಅನಿಸ್ತಿದೆ. ಮತ್ತೆ ಪ್ಲಾನ್ ಮಾಡಿ ಸದ್ಯದಲ್ಲ. ಸಾನಾ ನೀನು ಒರಿಜಿನಲ್ ಸ್ಟೈಲಲ್ಲಿ ಹೇಳೋ. ಮಸ್ತಾಗಿ ಎಂಜಾಯ್ ಮಾಡಿದ್ದೀವಿ. ನೀವು ಎಲ್ಲ ಕೂಡ ನೋಡಿದ್ದೀರಾ. ನಿಮ್ಮ ಗ್ರೂಪ್ಗಳೆಲ್ಲನೂ ದುಡಿಯೋದು ಏನದ ಈ ಜೀವನ ಸಾಗಿಸೋದೆಲ್ಲ ಇದ್ದಿದ್ದೇನೆ. ಒಂದಿನ ಸಮಯ ಕೊಟ್ಟು ನಿಮ್ಗೆ ಇಷ್ಟವಾದವ್ರ ಜೊತೆ ಮತ್ತೆ ನಿಮ್ಮ ಕ್ಲಾಸ್ಮೇಟ್ಸ್ ಜೊತೆ ಈ ರೀತಿ ಒಂದು ದಿನ ಕಳೀರಿ. ಲೈಫಲ್ಲಿ ಅದೇ ಶಾಶ್ವತ ಕೊನೆವರೆಗೂ. ಹೆಂಗಿತ್ತು ಟ್ರಿಪ್ಪು? ಈ ಜೋಶಲ್ಲೇ ಗೊತ್ತಾಗಿರುತ್ತೆ ನಮಗೆ ಎಷ್ಟು ಎಂಜಾಯ್ ಮಾಡಿರ್ತೀವಿ ಅಂತ. ಮತ್ತೆ ಟ್ರಿಪ್ ಶುರು ಮಾಡ್ತೀವಿ ಯಾವಾಗ ಅಂತ ಹೇಳ್ತೀವಿ. ನೋಡೋಣ ಈ ರೀತಿ ಮತ್ತೆ ಯಾವಾಗೆಲ್ಲ ಸೇರ್ತೀವಿ ಅಂತ ಗೊತ್ತಿಲ್ಲ. ಈಗಲೇ 13 ವರ್ಷ ಆಗೈತೆ. ನೋಡೋಣ ಹೆಂಗಿರುತ್ತೆ ಅಂತ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದ್ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗುವ ಎಲ್ರಿಗೂ. ಎಲ್ರಿಗೂ ಬಾಯ್.